ನಾಶ ಮಾಡಿಬಿಡುತ್ತಾನಮ್ಮ, ನಾಶ ಮಾಡಿಬಿಡುತ್ತಾನೆ. ಇಲ್ಲ ದೇವ್, ನಮ್ಮಣ್ಣನ ಕೈಯಿಂದ ನಮಗೇನು ಮಾಡೋದಕ್ಕೆ ಸಾಧ್ಯವಿಲ್ಲ. ನಮ್ಮಣ್ಣನ ವಿಚಾರ ನಿಮಗಿನ್ನೂ ಗೊತ್ತಿಲ್ಲ. ಏನನ್ನು ಕೇಳದೆ ನಿಮ್ಮ ಕಿರಿತಮ್ಮ ಶಶಿಧರನ್ ಜೊತೆ ಬಲಾತ್ಕಾರವಾಗಿ ನನ್ನನ್ನು ಮದುವೆ ಮಾಡೋದಕ್ಕೆ ಸಿದ್ಧವಾಗಿದ್ದರು. ಅಷ್ಟೇ, ಕಾಡಿನಲ್ಲಿ ಮನೋಹರ ನನ್ನ ಶೀಲಕ್ಕೆ ಕೈ ಹಾಕಲು ಬಂದಾಗ ಇವರೇ ಬಂದು ನನ್ನ ಮಾನವನ್ನು ಕಾಪಾಡಿದ್ರು ಅಂದಾಗ ಇವರೇ ತಾನೇ ನನ್ನ ಗಂಡ. ದೇವ್, ಹೇಗಾದ್ರೂ ಮಾಡಿ ಈ ಅನಾಥಗೊಂದು ಅರಿಶಿಣದ ತಾಳಿಯಾದರೂ ಕಲ್ಪಿಸಿಕೊಡಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ. ಅಯ್ಯೋ ಅಮೋಘ ಸಿದ್ದೇಶ್ವರ, ಎಂತಹ ಕಠೋರದ ಮಾತಮ್ಮ ನಿನ್ನದು, ಎಂತಹ ಕಠೋರದ ಮಾತು. ಒಂದೇ ರಕ್ತ ಹಂಚಿಕೊಂಡು ಬಂದ ಅಣ್ಣ ತಮ್ಮಂದಿರಲ್ಲಿ ಈ ವಿಘ್ನದ ಮದುವೆ. ಅಯ್ಯೋ, ಏನು ಮಾಡಲಿ, ಏನೆಂದು ಉತ್ತರ ಕೊಡಲಿ ಅಮೋಘ ಸಿದ್ದೇಶ್ವರ, ಏನೆಂದು ಉತ್ತರ ಕೊಡಲಿ? ಮಂಗಳ, ನೀನಾದರೂ ತಿಳಿಸಿ ಹೇಳೇ ಈ ಹುಚ್ಚ ಹುಡುಗರಿಗೆ. ಈ ಕೆಲಸವನ್ನ ಮಾಡಿ ಎಂತ ಹುಚ್ಚನಾಗ್ಬಿಟ್ಟ. ಲಕ್ಷ್ಮಿ, ದಯಮಾಡಿ ನನ್ನ ಮಾತನ್ನ ಅರ್ಥ ಮಾಡಿ. ಅಕ್ಕ, ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣೆ ಅರ್ಥ ಮಾಡ್ಕೋಬೇಕು. ನೀನು ಈಗಾದ್ರೆ ಹೆಂಗಕ್ಕ? ನೋಡಕ್ಕ, ಇವನಿಂದ ನೀವೀಗ ನನ್ನನ್ನು ದೂರ ಮಾಡಿದ್ದು ನಿಜವಾದ್ರೆ ನಮ್ಮಣ್ಣನ ಕೈಯಲ್ಲಿ ನನ್ನ ಪ್ರಾಣ ಅಂತೂ ಉಳಿಯುವುದಿಲ್ಲ. ನೋಡಕ್ಕ, ಈ ನನ್ನ ಮಾನ ನನ್ನ ಪ್ರಾಣ ಎರಡು ನಿಮ್ಮ ಮೇಲೆ ವಿಚಾರ ಮಾಡಿ. ಅಮ್ಮ, ಒಂದು ಹಣ್ಣು ಉಳಿಸಲಾಕ ಹೋಗಿ ಇಡೀ ಮರವನ್ನೇ ಕಡಿಲಿಕ್ಕತ್ತಿದ್ದೇನ ತಾಯಿ, ಇಡೀ ಮರವನ್ನೇ ಕಡಿಲಿಕ್ಕತ್ತಿದ್ದೆ. ಆದರೆ ಈ ಕಿರಿಯ ತಮ್ಮ ಬಯಸಿದ ಹುಡುಗಿಯಣ್ಣ ಈ ತಮ್ಮ ಕೈ ಹಿಡಿದು ಒಂದೇ ಮನೆಯಲ್ಲಿ ಇರುವುದೆಂದರೆ ಇದಕ್ಕಿಂತ ಭಾರಿ ನೋವು ಇನ್ನೇನಿದೆ ತಾಯಿ, ಇನ್ನೇನಿದೆ? ನೀನೇ ಹೇಳಮ್ಮ. ಅಮ್ಮ, ನಿನ್ನ ಕೈ ಮುಗಿತೀನಮ್ಮ. ಈತನನ್ನು ಕೈ ಬಿಟ್ಟು ನೀ ಬೇರೆ ದಾರಿ ನೋಡಿಕೊಂಡು ಬಿಡಮ್ಮ, ಬೇರೆ ದಾರಿ ನೋಡಿಕೊಂಡು. ಅಣ್ಣ ಅಣ್ಣ, ನಿನ್ನ ಮನ ನೋಯಿಸೋ ಕಟುಕ ನಾನಾಗಲೇರಣ್ಣ, ನಾನಾಗಲಾರೆ. ತಾನಾಗಿ ಬಯಸಿ ಬಂದ ಹೆಣ್ಣ ಬಾಲೆಯನ್ನು ಕೈ ಬಿಡುವುದು ಒಂದು ಕಡೆ ಆದರೆ ಅಣ್ಣನ ಆಜ್ಞೆ ಮೀರಿ ಬದುಕುವುದು ಮತ್ತೊಂದು ಕಡೆ. ಇದು ನನಗೂ ಧರ್ಮ ಸಂಕಟವಣ್ಣ, ಧರ್ಮ ಸಂಕಟ. ಅಣ್ಣ, ಈ ಕಾರ್ಯ ನಿನಗನ್ನು ಉಂಟನ್ನುವುದಾದರೆ ಅಣ್ಣ, ನಾವಿಬ್ಬರು ಅಗಲುವುದಾದರೆ ನಾವಿಬ್ಬರು ಒಟ್ಟಿಗೆ ಸಾಹಿತ್ಯವಣ್ಣ, ಒಟ್ಟಿಗೆ ಸಾಹಿತ್ಯ. ಅಯ್ಯೋ ಶಿವ ಶಿವ, ಮಾತನಾಡಬೇಡ ಓ ಬೀರಾಯ್, ಮಾತನಾಡಬೇಡ. ನೀನಿಲ್ಲದೆ ಹೋದರೆ ನಾಡು ಬದುಕಲಾರೆನಪ್ಪ, ನಾಡು ಬದುಕಲಾರೆ. ತಮ್ಮ, ನಿನಗೆ ಸಿಕ್ಕಂತೆ ಹಾಲು ತುಪ್ಪ ಉಣಿಸಿದ ಕೈಯೋ ಇದು ಕೈಯು. ಇದೇ ಕೈಯಿಂದ ನಿನ್ನನ್ನು ಹೇಗೆ ಸಾಯಿಸಲು ತಮ್ಮ, ಹೇಗೆ ಸಾಯಿಸ? ಆದರೆ ಒಂದು ಮಾತು, ಒಂದು ಮಾತಿಕ್ಕಣ್ಣ, 1000 ಮಾತಾದರೂ ಹೇಳು, ಅದನ್ನು ಶಿರಸಾವಹಿಸಿ ಮಾಡುತ್ತೇನೆ. ನಿನಗಾಗಿ ಹುಲಿ ಹಾಲನ್ನು ತರಲೆ, ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ ಮಾರುತಿ ದೇವರು ಒತ್ತಿ ತಂದ ದುರ್ವನ ಪರ್ವತನ ತರಲೆ, ಪ್ರತಿ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರ ತರುವ ಆ ಚಂಡಾಲ ರಕ್ತವನ್ನು ನಿನ್ನ ಹಣೆಗೆ ತಿಲಕವಾಗಿರಲೇ. ಹೇಳಣ್ಣ, ಯಾವ ನಿನ್ನ ಮಾತು? ಅಂತಹದ್ದೇನಿಲ್ಲಪ್ಪ. ಇವಳೇ ನಿನ್ನ ಸತಿ ಎಂದು ನೀನು ನಿರ್ಧರಿಸಿದರೆ ನಾನು ಯಾವ ದಿನ ಯಾವ ಕ್ಷಣ ನಿನಗೆ ತಾಳಿ ಕಟ್ಟಲು ಅನುಮತಿ ನೀಡುವೆನು, ಅಂದೇ ಆ ಕ್ಷಣದಲ್ಲಿ ನೀನು ತಾಳಿ ಕಟ್ಟಬೇಕು. ಅಲ್ಲಿಯವರೆಗೆ
ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆ ಅಂತಿರಬೇಕಪ್ಪ, ಮುಳ್ಳಿನ ಹಾಸಿಗೆ ಅಂತಿರಬೇಕು. ಈ ನನ್ನ ಮಾತಿಗೆ ತಪ್ಪಿ ನಡೆದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಸುಟ್ಟು ಹಾಕುತ್ತದೆ. ಹುಷಾರ್, ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೆ? ಅಣ್ಣ ಅಣ್ಣ, ದೇವರಂತ ಅಣ್ಣನ ಮಾತು ಹಿಂದೆ ಕಿತ್ತು ಹಾಕಿ ಕೊಟ್ಟ ಮಾತನ್ನು ತಪ್ಪವನಲ್ಲ ಈ ನಿನ್ನ ತಮ್ಮ. ಸೂರ್ಯಚಂದ್ರರ ಸಾಕ್ಷಿಯಾಗಿ, ಶ್ರೀರಾಮನ ಚಂದ್ರನ ಸಾಕ್ಷಿಯಾಗಿ ನಿನ್ನ ತಮ್ಮನ ಮಾತು ಒಂದೇ. ನೀನು ವಾದ್ಯ ಮಾಡಿದ ದಿನದಿಂದಲೇ ಇವಳ ಕೊರಳಿಗೆ ಅರಸಿನ ತಾಳಿ ಕೊಟ್ಟುತ್ತೇನೆ. ಇದು ಸತ್ಯ ಸತ್ಯ ಸತ್ಯ. ಸಂತೋಷ ಸಹೋದರ, ಸಂತೋಷ. ಮೆಚ್ಚಿದೆ ಈ ನಿನ್ನ ಉದಾರ ಗುಣಕ್ಕೆ. ಅಲ್ಲಿಯವರೆಗೆ ಅಂತರಂಗದಲ್ಲಿ ಸತಿಪತಿಗಳಂತೆ ಕಾಲ ಕಳೆಯಿರಿ. ಈಗ ನಿಮ್ಮನ್ನು ಕೆಲವು ದಿನಗಳವರೆಗೆ ಬೇರೆ ಕಡೆ ಇಡಲು ನಿರ್ಧರಿಸಿದ್ದೇನೆ. ಯಾಕೆ ದೇವ್ರೆ? ಸಣ್ಣವಳಾದ ನಿನಗೆ ಇದೆಲ್ಲ ಅರ್ಥವಾಗುವುದಿಲ್ಲಮ್ಮ. ಇದೇ ಸಂತಸ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ